ಕನಕನ ಜಾಣತನ. ವ್ಯಾಸರಾಯರು ತಮ್ಮ ಶಿಷ್ಯರ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತಿದ್ದಾರೆ. ವ್ಯಾಸರಾಯರು, ನಿಮ್ಮೆಲ್ಲರಿಗೂ ಒಂದೊಂದು ಬಾಳೆಹಣ್ಣನ್ನು ಕೊಡುತ್ತೇನೆ. ಆ ಬಾಳೆಹಣ್ಣನ್ನು ಯಾರೂ ಇಲ್ಲದ ಸ್ಥಳದಲ್ಲಿ ತಿಂದು ಬರಬೇಕು, ತಿಳಿಯಿತೆ? ಶಿಷ್ಯರು, ಆಗಲಿ ಗುರುಗಳೇ. ಮರುದಿನ ಆಶ್ರಮದಲ್ಲಿ ಶ್ರೀಪಾದ ಆತುರದಿಂದ, ಗುರುಗಳೇ, ನಾವೆಲ್ಲರೂ ಬಾಳೆಹಣ್ಣನ್ನು ತಿಂದು ಬಂದಿದ್ದೇವೆ. ವ್ಯಾಸರಾಯರು, ಹೌದೇ? ಯಾರಿಗೂ ಕಾಣದಂತೆ ನೀವು ಹೇಗೆ ತಿಂದು ಬಂದಿದ್ದೀರಿ? ಒಬ್ಬೊಬ್ಬರಾಗಿ ಹೇಳಿ ನೋಡೋಣ. ಶ್ರೀಪಾದರು, ಗುರುಗಳೇ, ನಾನು ಎಲ್ಲರೂ ಮಲಗಿದ ಮೇಲೆ ಮೆಲ್ಲನೆ ಎದ್ದು ಕತ್ತಲೆಯ ಕೋಣೆಯಲ್ಲಿ ಬಾಳೆಹಣ್ಣನ್ನು ತಿಂದೆನು. ವ್ಯಾಸರಾಯರು, ಸರಿ. ಶ್ರೀವಲ್ಲಭ, ನೀನು ಎಲ್ಲಿ ತಿಂದೆ? ಶ್ರೀವಲ್ಲಭ, ನಾನು ಮಾಳಿಗೆಯ ಹೊರಗೆ ಹೋಗಿ ತಿಂದೆನು. ನಾನು ತಿನ್ನುವುದನ್ನು ಯಾರೂ ನೋಡಲಿಲ್ಲ. ವ್ಯಾಸರಾಯರು, ಬೇಷ್. ಈಗ ಕೇಶವನ ಸರದಿ. ಹೇಳು ಕೇಶವ, ನೀನು ಬಾಳೆಹಣ್ಣನ್ನು ಎಲ್ಲಿ ತಿಂದೆ? ಕೇಶವ, ನಮ್ಮ ಹಿತ್ತಲಲ್ಲಿ ದೊಡ್ಡದೊಂದು ಬೇವಿನ ಮರವಿದೆ. ಅದರ ಮೇಲೆ ಏರಿ ಹಣ್ಣನ್ನು ತಿಂದೆ. ಯಾರಿಗೂ ಕಾಣಲಿಲ್ಲ. ವ್ಯಾಸರಾಯರು, ನಾರಾಯಣ, ನೀನು ಎಲ್ಲಿ ಬಾಳೆಹಣ್ಣನ್ನು ತಿಂದೆ? ನಾರಾಯಣ, ಗುರುಗಳೇ, ನಾನು ದೇವರ ಮನೆಯ ಬಾಗಿಲು ಮುಚ್ಚಿಕೊಂಡು ದೇವರ ಹಿಂದೆ ಗಬಗಬನೆ ತಿಂದು ಮುಗಿಸಿದೆ. ವ್ಯಾಸರಾಯರು, ಎಲ್ಲರೂ ಬಾಳೆಹಣ್ಣನ್ನು ತಿಂದು ಬಂದಿರುವಿರಿ, ಒಳ್ಳೆಯದಾಯಿತು. ಕನಕ, ನೀನೇಕೆ ಸುಮ್ಮನೆ ಕುಳಿತಿರುವೆ? ಕನಕ, ಕ್ಷಮಿಸಬೇಕು ಗುರುಗಳೇ, ನಾನು ಬಾಳೆಹಣ್ಣನ್ನು ತಿನ್ನಲಿಲ್ಲ. ಶಿಷ್ಯರು, ಯಾಕೋ ಕನಕ, ನಿನಗೆ ಯಾರೂ ಇಲ್ಲದ ಸ್ಥಳ ಸಿಗಲಿಲ್ಲವೇ? ಕನಕ, ಹೌದು, ನನಗೆ ಯಾರೂ ಇಲ್ಲದ ಸ್ಥಳ ಸಿಗಲೇ ಇಲ್ಲ. ದೇವರು ಎಲ್ಲ ಕಡೆಗೂ ಇದ್ದಾನೆ, ನಮ್ಮ ಎಲ್ಲ ಕೆಲಸಗಳನ್ನು ನೋಡುತ್ತಿರುತ್ತಾನೆ. ಅದಕ್ಕಾಗಿ ನಾನು ಬಾಳೆಹಣ್ಣನ್ನು ತಿನ್ನಲಿಲ್ಲ. ವ್ಯಾಸರಾಯರು, ಬೇಷ್ ಕನಕ, ನೀನು ಬಲುಜಾಣ, ಕಲಿಸಿದ ವಿಷಯವನ್ನು ಚೆನ್ನಾಗಿ ತಿಳಿದುಕೊಂಡವ, ಬುದ್ಧಿವಂತ. ಮಕ್ಕಳೇ, ಕನಕನಂತೆ ನೀವು ಸಹ ಬುದ್ಧಿವಂತರಾಗಬೇಕು.